ಶ್ರೀ ಪಿಪಿಡಿ ಕ್ಷೇತ್ರದ ಭಕ್ತಾದಿಗಳು ಮತ್ತು ಗ್ರಾಮಸ್ಥರಿಗೆ ನನ್ನ ನಮಸ್ಕಾರಗಳು. ಇದು ಶ್ರೀ ಪಿಪಿಡಿ ಕ್ಷೇತ್ರ, ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಸನ್ನಿಧಿ ಇದು ಶ್ರೀ ಮುನೇಶ್ವರ ಸ್ವಾಮಿ ನೆಲೆಸಿರತಕ್ಕಂತಹ ಸ್ಥಳ. ಶ್ರೀ ಪಿಪಿಡಿ ಕ್ಷೇತ್ರದ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಸಾಕಷ್ಟು ಸ್ಥಳಾವಕಾಶ ಇದೆ. ಇಲ್ಲಿ ನಾನಾ ರೀತಿಯ ಗಿಡಮರಗಳಿದ್ದಾವೆ. ಪ್ರತಿಯೊಂದು ಸಹ ಧಾರ್ಮಿಕತೆಗೆ ಸಂಬಂಧಪಟ್ಟಿರುವಂತಹ ಗಿಡಮರಗಳಿಲ್ಲಿ. ಇಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಮೂಲತಃ ನಮ್ಮ ಹಿರಿಯರಾದ ಶ್ರೀಮತಿ ಇಲ್ಲಿ ಒಂದು ನಾಮಫಲಕವನ್ನು ಸಹ ಅನಾವರಣ ಮಾಡಿರುತ್ತೇವೆ. ಈ ನಾಮಫಲಕದಲ್ಲಿ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರಿಗೆ ಪೂಜೆಯನ್ನು ಪ್ರತಿ ವಾರ ಪೂಜೆಯನ್ನು ಮಾಡುವಂತಹ ಭಕ್ತಾದಿಗಳ ನಾಮಫಲಕವಿದೆ. ಮತ್ತು ಶ್ರೀ ಪಿಪಿಡಿ ಕ್ಷೇತ್ರದ ಆವರಣದಲ್ಲಿ ಎಷ್ಟು ಗಿಡ ಮರಗಳಿರುತ್ತವೆ, ಯಾವ್ಯಾವ ಇಲ್ಲಿ ಪ್ರಾಧಾನ್ಯತೆ ಇದೆ ಅನ್ನತಕ್ಕಂತಹ ಒಂದು ನಾಮಫಲಕವನ್ನು ಸಹ ಅನಾವರಣ ಮಾಡಿರುತ್ತೇವೆ. ಶ್ರೀ ಪಿಪಿಡಿ ಕ್ಷೇತ್ರದ ವನಸಿರಿ ಮೂಲತಃ ಇಲ್ಲಿ ಒಂದೇ ಒಂದು ನೇರಳೆ ಮರ ಇತ್ತು. ಅನಾದಿ ಕಾಲದಲ್ಲಿ ನಮ್ಮ ಹಿರಿಯರು ಪೂಜೆ ಮಾಡುತ್ತಾ ಇರಬೇಕಂತಂದರೆ ಒಂದೇ ಒಂದು ನೇರಳೆ ಮರ ಇತ್ತು. ಅದೇ ನೇರಳೆ ಮರದಲ್ಲಿ ಎಲ್ಲರೂ ದೊಡ್ಡವರು ಹಿರಿಯರೆಲ್ಲ ಕುಳಿತಿರ್ಬೇಕಂದ್ರೆ ಹುಡುಗರು ಸಹ ಕುಳಿತುಕೊಳ್ಳೋಕ್ಕೆ ಒಂದು ಅವಕಾಶ ಇರಲಿಲ್ಲ. ಸುಡು ಬಿಸಿಲು ಇರ್ತಕ್ಕಂಥ ಸ್ಥಳ. ಈಗ ಶ್ರೀ ಪಿಪಿಡಿ ಕ್ಷೇತ್ರದ ವನಸಿರಿಯ ಒಂದು ವಾತಾವರಣವು ಸಹ ಸಾಕಷ್ಟು ಬದಲಾಗಿದೆ. ಶ್ರೀ ಪಿಪಿಡಿ ಕ್ಷೇತ್ರದ ಮೂಲ ಪೂಜಾ ಸೇವಕರ್ತರಾದ ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪ ಕುಟುಂಬದವರು, ಶ್ರೀಮತಿ ಅಕ್ಕಮ್ಮ ಕೋಮ್ ತಿಮ್ಮಪ್ಪ ಕುಟುಂಬದವರು, ಶ್ರೀಮತಿ ನಾಗಮ್ಮ ಶ್ರೀ BM ರಾಮಸ್ವಾಮಿ ಕುಟುಂಬದವರ ಒಂದು ದೂರಾಲೋಚನೆಯ ಪುಣ್ಯದ ಫಲವಾಗಿ ಇಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನ ಅಂತ ಪ್ರತಿಷ್ಠಾಪನೆ ಮಾಡಿದರು. ಅದರಂತೆ ಅವರು ಸುಮಾರು 100 ವರ್ಷಗಳಿಂದ ಇಲ್ಲಿ ಪೂಜೆ ಮಾಡ್ತಾ ಬಂದಿದ್ದಾರೆ. ಇದು ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನ. ಶ್ರೀ ಚಾಮುಂಡೇಶ್ವರ ಅಮ್ಮನವರ ಮೂರ್ತಿಯು ಸಹ ಇಲ್ಲಿ ಇದೆ. ಹಾಗಾಗಿ ಇಲ್ಲಿ ಈ ಕ್ಷೇತ್ರದ ಸರ್ಪಗಾವಲು ಅಂದರೆ ನಾಗದೇವತೆಯು ಈ ಶ್ರೀ ಪಿಪಿಡಿ ಕ್ಷೇತ್ರದ ಆವರಣವನ್ನು ಸುತ್ತುವರೆದು ಕಾಪಾಡ್ತಾ ಬಂದಿದ್ದೇವೆ. ಈ ದಿನ ದೈವಾನುಗ್ರಹದ ಇಚ್ಛೆಯಂತೆ, ನಮ್ಮ ಗುರು ಹಿರಿಯರ ಆಶೀರ್ವಾದಗಳಂತೆ, ನಮ್ಮ ಗ್ರಾಮಸ್ಥರ ಒಂದು ಅನುಕೂಲಕ್ಕಾಗಿ ಇಲ್ಲಿ ಸಾಕಷ್ಟು ಗಿಡ ಮರಗಳಿದ್ದಾವೆ. ಭಕ್ತಾದಿಗಳು ಈ ಕ್ಷೇತ್ರ ನೋಡಿರ್ತಕ್ಕಂಥ, ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿರ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿನ ಪ್ರತಿಯೊಂದು ವಾಸ್ತವಿಕತೆಯ ಅರಿವಿರುತ್ತದೆ. ಈ ದಿನ ಶ್ರೀ ಪಿಪಿಡಿ ಕ್ಷೇತ್ರದ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಮತ್ತು ಶ್ರೀ ಚಾಮುಂಡೇಶ್ವರಿ ತಾಯಿ ಮತ್ತು ಈ ಶ್ರೀ ಪಿಪಿಡಿ ಕ್ಷೇತ್ರ ಸರ್ಪಗಾವಲಿನ ಪ್ರತೀಕವಾಗಿರುವ ಶ್ರೀ ನಾಗದೇವತೆಯ ತಾಯಿಯ ಆಶೀರ್ವಾದಗಳೊಂದಿಗೆ ಈ ದಿನ ನಾವು ಪಾದಯಾತ್ರೆಯನ್ನು ಆರಂಭಿಸಿದ್ದೇವೆ. ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ನಾವು ಭಾವಿಸ್ತೀವಿ. ಭಕ್ತಾದಿಗಳಲ್ಲಿ ನೋಡಬಹುದು, ಪಾದಯಾತ್ರೆಗೆ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿಯ ಮೂಲ ಸನ್ನಿಧಿಯನ್ನು ನಮಸ್ಕರಿಸುತ್ತಾ ಈ ಒಂದು ಪ್ರಕೃತಿ ಮಾತೆ ಮಡಿಲಲ್ಲಿ ನಾವು ಈ ದಿನ ಪ್ರಾಥಮಿಕವಾಗಿ ಶ್ರೀ ಪಿಪಿಡಿ ಕ್ಷೇತ್ರದ ಒಳಾವರಣವನ್ನು ಒಂದು ಸುತ್ತು ಹಾಕಿ 1 ಬಾರಿ ಗಂಟೆಯನ್ನು ಬಾರಿಸಿ, ಈಗ 20 ಬಾರಿ ಗಂಟೆಯನ್ನು ಬಾರಿಸಿರುತ್ತೆ. 20 ಸರಿ ಪ್ರದಕ್ಷಿಣೆ ಹಾಕಿ 20 ಬಾರಿ ಗಂಟೆಯನ್ನು ಬಾರಿಸಿರುತ್ತೇವೆ. ಈಗ 21ನೆಯ ಬಾರಿ. ಇದು ಒಂದು ಭಕ್ತಾದಿಗಳ ಒಂದು ಪರಿಚಯಕ್ಕಾಗಿ, ಭಕ್ತಾದಿಗಳ ಒಂದು ಮಾಹಿತಿಗಾಗಿ ಈ 21ನೇ ಬಾರಿಯ ಪಾದಯಾತ್ರೆಯ ಒಂದು ಸವಿ ನೆನಪಿನ ವಿಡಿಯೋ ಚಿತ್ರೀಕರಣವನ್ನು ಸಹ ಮಾಡುತ್ತಿರುತ್ತೇವೆ. ಇದು ನೋಡಬಹುದು. ಪ್ರತಿಯೊಬ್ಬರು ಸಹ ಸಾಕಷ್ಟು ಜನ ಪಾದಯಾತ್ರೆ ಮಾಡುವುದು ಒಂದು ಕನಸು. ಪ್ರತಿಯೊಬ್ಬರು ಸಹ ಶ್ರೀ ಕ್ಷೇತ್ರ ಮಹಾಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗೋದು ನೋಡಿದ್ದೀವಿ. ನಾವು ಕಂಡಂಗೆ ತಿರುಪತಿ ಕ್ಷೇತ್ರಕ್ಕೆ ಪಾದಯಾತ್ರೆ ಹೋಗೋದನ್ನು ನೋಡಿದ್ದೀವಿ. ಅದೇ ರೀತಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ, ಚಾಮುಂಡಿ ಬೆಟ್ಟಕ್ಕೆ, ತಮ್ಮ ಇಷ್ಟ ಕುಲದೈವ ಇರತಕ್ಕಂತಹ ದೇವಸ್ಥಾನಗಳಿಗೆ ಪಾದಯಾತ್ರೆ ಹೋಗೋದನ್ನು ಸಹ ನಾವು ನೋಡಿರುತ್ತೇವೆ. ಅದರಂತೆ ನಮಗೆ ಪ್ರತಿಯೊಬ್ಬರು ಸಹ ಎಲ್ಲ ಕಡೆ ಪಾದಯಾತ್ರೆ ಮಾಡಲು ಆಗುವುದಿಲ್ಲ. ಹಾಗಾಗಿ ನಮ್ಮೂರಲ್ಲೂ ಸಹ ಶ್ರೀ ಬೆಟ್ಟದಾಸನಪುರ ಗೌತಮ ಕ್ಷೇತ್ರ ಎಂದು ಪ್ರಖ್ಯಾತಿಯಾಗಿರುವ ಬೆಟ್ಟದಾಸನಪುರದಲ್ಲಿಯೂ ಸಹ ಪಾದಯಾತ್ರೆ ಮಾಡಬಹುದು. ಕೆಲವರು ತಿರುವಣ್ಣಾಮಲೆಗೂ ಸಹ ಪಾದಯಾತ್ರೆ ಹೋಗ್ತಾರೆ. ಅದೇ ರೀತಿ ನಮಗೆ ಸಿಕ್ಕಿರ್ತಕ್ಕಂತಹ ಅವಕಾಶ ಶ್ರೀ ಪಿಪಿಡಿ ಕ್ಷೇತ್ರದ ಪಾದಯಾತ್ರೆ. ಇಲ್ಲಿ ನೋಡ್ತಾ ಗಮನಿಸ್ಬೋದು ತಾವು ಶ್ರೀ ಪಿಪಿಡಿ ಕ್ಷೇತ್ರದ ಬೆಟ್ಟದ ಮೇಲೆ ನೆಲೆಸಿರತಕ್ಕಂತಹ
ಬೆಟ್ಟದಾಸನಪುರ ಗ್ರಾಮದಲ್ಲಿ ಕುಬೇರ ಮೂಲೆಯಲ್ಲಿ ನೆಲೆಸಿರತಕ್ಕಂತಹ ಯಾವ ಮಹಾಪುರುಷರು ನಿರ್ಮಾಣ ಮಾಡಿದ್ದರೋ ಗೊತ್ತಿಲ್ಲ. ಶ್ರೀ ಭೂನೀಳ ಸಮೇತ ಶ್ರೀ ಕೋಟೆ ತಿಮ್ಮರಾಯ ಸ್ವಾಮಿ ಮತ್ತು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯ ದೇವಸ್ಥಾನವನ್ನು ಸಹ ತಾವು ಈ ಕಾಣಬಹುದು. ಅದರಂತೆ ಬೆಟ್ಟದ ಮೇಲೆಯೂ ಸಹ ಪಾದಯಾತ್ರೆ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬಹುದು ಅಂತ ತಮ್ಮ ಮಾಹಿತಿಯಾಗಿ ತಿಳಿಸುತ್ತೇನೆ. ಈಗ ಪ್ರಾಥಮಿಕವಾಗಿ ಈ ಶ್ರೀ ಪಿಪಿಡಿ ಕ್ಷೇತ್ರದ ಮೆಟ್ಟಿಲುಗಳು, ಬಲಭಾಗದಿಂದ ಬಂದರೆ ಶ್ರೀ ಪಿಪಿಡಿ ಕ್ಷೇತ್ರದ ಮೆಟ್ಟಿಲುಗಳು, ಮತ್ತು ಇಲ್ಲಿ ಸದಾಕಾಲ ಶ್ರೀ ನಾಗದೇವತೆ ಮತ್ತು ಮುನೇಶ್ವರ ಸ್ವಾಮಿ ನೆಲೆಸಿರತಕ್ಕಂತಹ ಭಕ್ತಾದಿಗಳಿಂದ ನೆಡಲಾಗಿರ್ತಕ್ಕಂತಹ ಆಲದ ಮರವು ಸಹ, ಬೃಹತ್ ಆಲದ ಮರ ಸಹ ಇಲ್ಲಿರುತ್ತದೆ. ಈ ವಿಡಿಯೋದಲ್ಲಿ ಶ್ರೀ ಪಿಪಿಡಿ ಕ್ಷೇತ್ರದ ಹಸಿರು ವಾತಾವರಣವನ್ನು ಸಹ ತಾವು ನೋಡಬಹುದು. ಇಲ್ಲಿ ಪ್ರತಿಯೊಂದು ಸಹ ಧಾರ್ಮಿಕವಾಗಿ ಸಂಬಂಧವಿರತಕ್ಕಂತಹ ಪ್ರಾಥಮಿಕವಾಗಿ ಬೇವಿನ ಮರ, ಮಾವಿನ ಮರ, ಬನ್ನಿ ಮರ, ಬಿಲ್ವಪತ್ರೆ ಮರ, ತೆಂಗಿನ ಮರ, ಅಡಿಕೆ ಮರ, ನೇರಳೆ ಮರ, ಹತ್ತಿ ಮರ, ಈ ಥರ ಸಾಕಷ್ಟು ಗಿಡ ಮರಗಳಿಂದ ಇಲ್ಲಿ ಸಾಕಷ್ಟು ಗಿಡ ಮರಗಳಿದ್ದಾವೆ. ಈ ಕ್ಷೇತ್ರದಲ್ಲಿ ಪ್ರಸಾದ ವಿನಿಯೋಗ ಮಾಡುವುದಕ್ಕೆ ಒಂದು ಪ್ರಸಾದ ಕುಟೀರವು ಸಹ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಪ್ರತಿಯೊಬ್ಬರು ಸಹ ಹೋಮ ಹವನ ಮಾಡುವುದು ಅವರ ಕನಸು. ಹಾಗಾಗಿ ಇಲ್ಲಿ ಹೋಮ ಹವನ ಮಾಡುವುದಕ್ಕೂ ಸಹ ಒಂದು ಯಾಗಶಾಲವನ್ನು ನಿರ್ಮಾಣ ಮಾಡಲಾಗಿರುತ್ತದೆ. ಇದನ್ನು ಭಕ್ತಾದಿಗಳು ಇದನ್ನು ಬಳಸ್ಕೋಬೋದು. ಈ ವಿಡಿಯೋದಲ್ಲಿ ನಿಧಾನವಾಗಿ ವಿಡಿಯೋ ಚಿತ್ರೀಕರಣ ಮಾಡಿ ತೋರಿಸುತ್ತೇವೆ. ಯಾಗಶಾಲ ಸಹ ಯಾಗ ಸಹ ಮಾಡಬಹುದು. ಆಗಿನ ಕಾಲದಲ್ಲಿ ರಾಜ ಮಹಾರಾಜರು, ಋಷಿಮುನಿಗಳು ಯಾಗವನ್ನು ಮಾಡುತ್ತಿದ್ದರು. ಅದರಂತೆ ಶ್ರೀ ಪಿಪಿಡಿ ಕ್ಷೇತ್ರದಲ್ಲೂ ಸಹ ಒಂದು ಯಾಗಶಾಲವನ್ನು ನಿರ್ಮಾಣ ಮಾಡಲಾಗಿರುತ್ತದೆ. ಭಕ್ತಾದಿಗಳು ಬಳಸ್ಕೋಬೋದು. ಇಲ್ಲಿ ನೋಡಬಹುದು ಒಂದು ಧ್ವಜಸ್ತಂಭ ಇದೆ. ಇದು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನ. ಇಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಮೂರ್ತಿಯು ಸಹ ಇಲ್ಲಿ ಇದೆ. ಪ್ರತಿ ಶುಕ್ರವಾರ ಇಲ್ಲಿ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಪೂಜೆಯನ್ನು ನೆರವೇರಿಸುತ್ತಾರೆ. ಇದನ್ನು ನೋಡಬಹುದು. ಶ್ರೀ ಪಿಪಿಡಿ ಕ್ಷೇತ್ರ ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಿಸಿ ಮುನ್ನಡೆಯುತ್ತಾರೋ ಅವರನ್ನು ಧರ್ಮವು ಸಹ ರಕ್ಷಿಸಿ ಮುನ್ನಡೆಸುತ್ತದೆ. ಇಲ್ಲಿ ಈ ವಿಡಿಯೋದಲ್ಲಿ ನೋಡಬಹುದು ಶ್ರೀ ಪಿಪಿಡಿ ಟೆಂಪಲ್ ಅನ್ನುವುದು ಈ ಮಲ್ಲಿಗೆ ಗಿಡದ ಪರಿಮಳದ ಸುವಾಸನೆ ಮಧ್ಯದಲ್ಲಿ ಇರುತ್ತದೆ. ಇಲ್ಲಿ ತೆಂಗಿನ ಮರ, ಸಾಕಷ್ಟು ಗಿಡ ಮರಗಳಿದ್ದಾವೆ. ಇಂತಹ ಒಂದು ಪ್ರಕೃತಿ ಮಾತೆಯ ಮಡಿಲಲ್ಲಿ ನಾವು ಪಾದಯಾತ್ರೆ ಕೈಗೊಳ್ಳುವುದು ಒಂದು ನಮಗೆ ಸಿಕ್ಕಿರತಕ್ಕಂತಹ ಒಂದು ದೈವಾನುಗ್ರಹ, ದೈವಿಚ್ಛೆ ಎಂದೇ ಭಾವಿಸ್ತೇವೆ. ನೇರಳೆ ಮರ ಇದೆ, ಬಿಳಿ ಎಕ್ಕದ ಗಿಡ ಇದೆ, ಇಲ್ಲಿ ನಿಂಬೆ ಗಿಡ ಇದೆ. ಇಲ್ಲಿ ಒಂದು ನಿಂಬೆ ಹಣ್ಣನ್ನು ಸಹ ತಗೊಳ್ತೀವಿ ಪೂಜೆಗಾಗಿ. ಇದು ನಮಗೆ ಸಿಕ್ಕಿರ್ತಕ್ಕಂತಹ ಪುಣ್ಯ ಅಂತಲೇ ಭಾವಿಸ್ತೀವಿ. ತಾವು ನೋಡ್ಬೋದು ಇಲ್ಲಿ ನಿಂಬೆ ಹಣ್ಣಿದೆ. ಪೂಜೆಗೆ ಇದನ್ನು ತಗೋತಾ ಇದ್ದೀವಿ ಈಗ. ತದನಂತರ ಇಲ್ಲಿ ಬೇವಿನ ಮರ, ಸದಾಕಾಲ ಶಾಂತ ಚಿತ್ತತೆಯಿಂದ ಇರುವಂತಹ ಬೇವಿನ ಮರ, ಬೇವಿನ ಮಂಟಪವನ್ನು ನಿರ್ಮಾಣ ಮಾಡಲಾಗಿರುತ್ತದೆ. ಇಲ್ಲಿ ಮಾವಿನ ಮರ. ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಒಂದು ಕಾಲದಲ್ಲಿ ಭಕ್ತಾದಿಗಳು ಸಾಕಷ್ಟು ಹೂವಿನ ರಾಶಿಯನ್ನು ತಂದು ಪೂಜೆಗೆ ಬಳಸುತ್ತಿದ್ದರು. ಜೀವನದ ಏರಿಳಿತಗಳು ಸಹಜ. ಅದರಲ್ಲಿ ಇದಕ್ಕಿದ್ದಾಗೆ ಬರ್ತಕ್ಕಂತಹ ಹೂವು ನಿಂತು ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಏನಾದರೂ ಮಾಡಿ ಈ ಕ್ಷೇತ್ರದ ಆವರಣದಲ್ಲಿ ಗಿಡ ಮರಗಳನ್ನಿಟ್ಟು ಇಲ್ಲಿ ಬರ್ತಕ್ಕಂತಹ ಹೂವು, ಎಲೆ, ಪತ್ರೆಯನ್ನೇ ಸಹ ಇಲ್ಲಿ ಪೂಜೆಗೆ ಬಳಸಬೇಕೆಂದು ತೀರ್ಮಾನ ಮಾಡಿ ಆ ದಿನದಿಂದ ಒಂದೊಂದು ಗಿಡ ಮರಗಳನ್ನಿಟ್ಟು ಬೆಳೆಸಲಾಗಿರುತ್ತದೆ. ಇಲ್ಲಿ ಹತ್ತಿ ಮರವು ಸಹ ಇದೆ. ಇದನ್ನು ತಾವು ವಿಡಿಯೋ ಚಿತ್ರದಲ್ಲಿ ನೋಡಬಹುದು. ಸಾಕಷ್ಟು ಒಂದು ಧಾರ್ಮಿಕವಾಗಿ ಬಹಳ ಈ ಬೆಂಗಳೂರು ನಗರದಲ್ಲಿ, ಅದು ಬೆಟ್ಟದಾಸನಪುರ ಗ್ರಾಮದಲ್ಲಿ ಒಂದು ವಿಶೇಷವಾದ ಒಂದು ಗಿಡ ಮರಗಳನ್ನು ಸಹ ಈ ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನದ ಆವರಣದಲ್ಲಿ ಹಾಕಿ ನೆಟ್ಟು ಬೆಳೆಸಲಾಗಿರುತ್ತದೆ. ವಿಶಾಲವಾದ ಕಾಂಪೌಂಡ್ ಇದೆ. ಇಲ್ಲಿ ಭಕ್ತಾದಿಗಳು ಬಂದು ತಮ್ಮ ಪಾದಯಾತ್ರೆಯನ್ನು ಕೈಗೊಂಡು, ಪ್ರತಿಯೊಬ್ಬರಿಗೂ ಸಹ ಹೊರಗಡೆ ಹೋಗಿ ಪಾದಯಾತ್ರೆ ಮಾಡಲು ಒಂದು ಅವಕಾಶ ಆಗಲ್ಲ. ಇಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲೇ ಪಾದಯಾತ್ರೆ ಮಾಡಿ ಸ್ಥಳೀಯರು ಇದನ್ನು ಒಂದು ಬಳಸ್ಕೋಬೋದು ಅಂತ ಸಹ ನಾವು ಹೇಳ್ತಾ ಇದ್ದೀವಿ. ನೋಡಿ, ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನ ಭಾಳ ಸೊಗಸಾಗಿದೆ. ಇಲ್ಲಿ ಒಂದು
ಈ ತಾಯಿಯ ಹೆಸರಿನ ನಾಮಧೇಯವನ್ನು ಸ್ಮರಿಸುತ್ತಾ ಒಂದು ಶುಭ ಕಾರ್ಯಗಳನ್ನು ನೆರವೇರಿಸಿಕೊಳ್ಳಲು ಸಹ ಒಂದು ಭವನವನ್ನು ಸಹ ನಿರ್ಮಾಣ ಮಾಡಲಾಗುತ್ತಿರುತ್ತದೆ. ಇಲ್ಲಿ ಶ್ರೀ ಚಾಮುಂಡೇಶ್ವರಿ ತಾಯಿ ಮೈಸೂರು ಚಾಮುಂಡಿ ಬೆಟ್ಟದ ಬನ್ನಿ ಮಂಟಪ, ಮೈಸೂರು ಈ ದಸರಾ ಬರುತ್ತೆ, ದಸರಾ ಟೈಮಲ್ಲಿ ಎಲ್ಲರೂ ಸಹ ನೋಡಿರ್ತೀವಿ. ಇಲ್ಲಿ ಬನ್ನಿ ಮಂಟಪವನ್ನು ಸಹ ಬನ್ನಿ ಮಂಟಪದ ಪ್ರತೀಕವಾಗಿ ಬನ್ನಿ ಮರವನ್ನು ಸಹ ನೆಡಲಾಗಿರುತ್ತದೆ. ಇದು ಪ್ರಾಕೃತಿಕವಾಗಿ ಒಂದು ಬಿಲ್ವಾರದ ಮರ, ಒಂದು ನಿಂಬೆ ಗಿಡ, ಒಂದು ಬಿಳಿ ಎಕ್ಕದ ಗಿಡ, ಒಂದು ನೇರಳೆ ಮರ, ಒಂದು ನಾಗದೇವತೆಗೆ ಅನುಕೂಲವಾಗುವಂತಹ ಒಂದು ಹತ್ತಿ ಗಿಡ, ಹರಳೆ ಗಿಡ ಮತ್ತು ಚಾಮುಂಡೇಶ್ವರಿ ತಾಯಿಗೆ ಅನುಕೂಲವಾಗುವಂತಹ ಒಂದು ಬನ್ನಿ ಮರ ದೇವಮೂಲೆಯಲ್ಲಿ ಸಹ ಬೆಳೆದಿರುತ್ತದೆ. ಇದನ್ನು ಸಹ ನೋಡಬಹುದು. ಇಲ್ಲಿ ಒಂದು ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ಇಲ್ಲಿ ಒಂದು ನಾಮಫಲಕವನ್ನು ಸಹ ಅನಾವರಣ ಮಾಡಿರುತ್ತೇವೆ. ಶ್ರೀ ಪಿಪಿಡಿ ಕ್ಷೇತ್ರ ಭಕ್ತಾದಿಗಳು ಸಮಾಜದ ಒಳಿತಿಗಾಗಿ ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನದ ಆವರಣದಲ್ಲಿ ತಮ್ಮ ಕುಟುಂಬದ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳುವುದರ ಮುಖಾಂತರ ಅನಗತ್ಯ ದುಂದುವೆಚ್ಚಕ್ಕೆ ಕಡಿವಾಣ ಹಾಕುವುದರ ಜೊತೆಗೆ ಉಳಿತಾಯದ ಹಣವನ್ನು ತಮ್ಮ ಕುಟುಂಬದ ಭವಿಷ್ಯದ ಜೀವನೋಪಾಯಕ್ಕೆ ಬಳಸಿಕೊಳ್ಳಬೇಕಾಗಿ ಮನವಿ. ನಮ್ಮ ಶಕ್ತಿ ಮೀರಿ ಮಾಡಿದಂತಹ ಸಮಾರಂಭಗಳಿಂದ ಕುಟುಂಬದ ಭವಿಷ್ಯದ ದಿಕ್ಕು ಬದಲಾಗುತ್ತದೆ, ಸರಳತೆ ಇರಲಿ ಅಂತ ಒಂದು ನಾಮಧೇಯವನ್ನು ಸಹ ನಾಮಫಲಕವನ್ನು ಸಹ ಇಲ್ಲಿ ಅನಾವರಣ ಮಾಡಲಾಗಿರುತ್ತದೆ. ಇದು ಶ್ರೀ ಪಿಪಿಡಿ ಕ್ಷೇತ್ರದ ಆವರಣದ ಗಿಡಮರಗಳನ್ನು ಸಹ ಇಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ಸಹ ತಾವು ನೋಡಬಹುದು. ಇದು ಶ್ರೀ ಪಿಪಿಡಿ ಕ್ಷೇತ್ರದ ಮತ್ತೊಂದು ದ್ವಾರ ಬಾಗಿಲು. ಇಲ್ಲಿ ಪ್ರತಿಯೊಬ್ಬರೂ ಸಹ ತಾವು ನೆನೆದಾಗಲೆಲ್ಲ ಕುಕ್ಕೆ ಕ್ಷೇತ್ರಕ್ಕೆ ಮತ್ತು ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ ಅಂತ ಮನಗಂಡು ಈ ತಾಯಿಯ ದೈವಾನುಗ್ರಹದ ಇಚ್ಛೆಯಂತೆ ನಾಗನಾಥೇಶ್ವರ ಸ್ವಾಮಿಯ ಆಶೀರ್ವಾದಗಳಂತೆ ಇಲ್ಲಿ ಒಂದು ಬಿಲ್ವಪತ್ರೆ ಮರವೂ ಸಹ ಇದೆ. ನೋಡ್ಬೋದು ತಾವು, ಕಾಯಿಗಳೆಲ್ಲ ಬಿಟ್ಟಿದ್ದಾವೆ. ಬಿಲ್ವಪತ್ರೆ ಕಾಯಿ ಈ ದರ್ಶನ ಭಾಗ್ಯ ಪಡುವಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ. ಅಡಿಕೆ ಮರಗಳಿದ್ದಾವೆ ಮತ್ತು ಬನ್ನಿ ಮರ ಸಹ ಈಗ ನೋಡಿದಿರಿ. ಒಂದು ಎಕ್ಕದ ಗಿಡ ಇದೆ. ಇಲ್ಲಿ ಶ್ರೀ ನಾಗನಾಥೇಶ್ವರ ಮೂಲ ದೇವಸ್ಥಾನದ ಒಂದು ಮೂರ್ತಿ ಇದೆ, ತಾವು ನೋಡ್ಬೋದು. ಪ್ರತಿಯೊಬ್ಬರು ಸಹ ಕುಕ್ಕೆಗೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ತಾವು ನೆನೆದಾಗಲೆಲ್ಲ ಹೋಗಲು ಸಾಧ್ಯವಾಗುವುದಿಲ್ಲ ಅಂತ ಮನಗಂಡು ಈ ತಾಯಿಯ ಆಶೀರ್ವಾದ ಇಚ್ಛೆಯಂತೆ ಮೂಲತಃ ಇಲ್ಲಿ ಶ್ರೀ ಆದಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತೀವಿ, ಆ ಒಂದು ಕ್ಷೇತ್ರವು ಸಹ ಇಲ್ಲಿ ನೆಲೆಯಾಗಿದೆ. ಇಲ್ಲಿನ ಒಂದು ಪ್ರಕೃತಿ ಮಾತೆಯ ಮಡಿಲನ್ನು ನಾವು ಪ್ರತಿಯೊಬ್ಬರು ಸಹ ನೋಡಬಹುದು. ಇದು ಬಹಳ ಸುಂದರವಾಗಿದೆ ಕ್ಷೇತ್ರ. ಇದು ಇಲ್ಲಿ ನಾಗದೇವತೆಯ ವಾಸಸ್ಥಾನ ಭಾಳ ಚೆನ್ನಾಗಿದೆ. ಈ ಸಾಧುವರ್ಷ ಜನ ಬೆಟ್ಟದಾಸನಪುರ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಶ್ರೀ ಪಿಪಿಡಿ ಕ್ಷೇತ್ರಕ್ಕೂ ಸಹ ಭೇಟಿ ಕೊಟ್ಟು ಶ್ರೀ ಕೋಟೆ ಕಾಶಿ ವಿಶ್ವನಾಥ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಒಂದು ದರ್ಶನವನ್ನು ಸಹ ಮಾಡಬೇಕೆಂದು ತಾವು ಕೇಳಿಕೊಳ್ಳುತ್ತೇನೆ. ಈ ನೋಡಬಹುದು ಇಲ್ಲಿ ಎಷ್ಟು ಸುಂದರವಾಗಿದೆ. ಇಲ್ಲಿ ಒಂದು ಹುಣಸೆ ಮರವೂ ಸಹ ಇದೆ. ಇಲ್ಲಿ ಮೂಲತಃ ಇಲ್ಲಿ ದೇವರಿಗೆ ದೇವಮೂಲೆಯಲ್ಲಿ ಇದೊಂದು ವಿಶೇಷವಾದ ಒಂದು ಇಡೀ ಶ್ರೀ ಪಿಪಿಡಿ ಕ್ಷೇತ್ರದ ಮೂಲೆಯಲ್ಲಿ ಒಂದು ತುಳಸಿ ಗಿಡವೂ ಇದೆ. ಶ್ರೀ ನಾಗನಾಥೇಶ್ವರ ಸ್ವಾಮಿಗೆ ದೇವಮೂಲೆಗೆ ಒಂದು ಹತ್ತಿ ಗಿಡ ತನ್ನ ಸ್ವಯಂ ಪ್ರೇರಿತವಾಗಿ ಬೆಳೆದಿದೆ. ಶ್ರೀ ಪಿರಿಯಾಪಟ್ಟಣದ ಮೂಲ ದೇವಸ್ಥಾನಕ್ಕೆ ಅನುಕೂಲವಾಗುವಂತೆ ಒಂದು ನಿಂಬೆ ಗಿಡವೂ ಸಹ ಅದೇ ಸ್ವಯಂ ಪ್ರೇರಿತವಾಗಿ ಬೆಳೆದಿದೆ. ಮೇಲೆಗಡೆ ಕುಬೇರ ಮೂಲೆಯಲ್ಲಿ ಬಿಲ್ವಾರದ ಮರವೂ ಸಹ ಇದೆ. ಹಾಗೆಯೇ ಚಾಮುಂಡೇಶ್ವರಿ ತಾಯಿಯ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಇರುವುದರಿಂದ ಇಲ್ಲಿಯೂ ಸಹ ಒಂದು ಬನ್ನಿ ಮರ ಸ್ವಯಂ ಪ್ರೇರಿತವಾಗಿ ಬೆಳೆದು ನಿಂತಿದೆ. ಈ ಪ್ರಕೃತಿ ಮಾತೆಯನ್ನು ಸಹ ಪ್ರತಿಯೊಬ್ಬರೂ ಸಹ ಇಲ್ಲಿ ಆಸ್ವಾದಿಸಬಹುದು. ಇಲ್ಲಿ ಶ್ರೀ ಪಿರಿಯಾಪಟ್ಟಣದ ಮೂಲ ದೇವತೆಗೆ ತಮ್ಮ ಭಕ್ತಾದಿಗಳು ತಮ್ಮ ಇಚ್ಛೆಯನ್ನು ಮತ್ತು ಹರಕೆಯನ್ನು ತೀರಿಸುವ ಸಲುವಾಗಿ ಇಲ್ಲಿ ಒಂದು ಬಲಿಪೀಠವನ್ನು ಸಹ ನಿರ್ಮಾಣ ಮಾಡಲಾಗಿರುತ್ತದೆ ಭಕ್ತಾದಿಗಳ ಅನುಕೂಲಕ್ಕಾಗಿ. ತಾವು ಪ್ರತಿಯೊಬ್ಬರು ಸಹ ಇಲ್ಲಿ ನೋಡಬಹುದು. ಇಲ್ಲಿರ್ತಕ್ಕಂತಹ ಪೂಜೆಗೆ ಬೇಕಾದಂಥ ಹೂ ಗಿಡಗಳು ಪ್ರತಿಯೊಂದು ಸಹ ಇಲ್ಲಿ ನೆಲೆಯಾಗಿದೆ. ಈ ವಿಡಿಯೋ ಚಿತ್ರೀಕರಣ ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡ್ತಾ ಇರ್ಬೋದು. ಮುಂದಿನ ದಿನಗಳಲ್ಲಿ ಭಾಳ ನಿಧಾನವಾಗಿ ಒಳ್ಳೆ ವಿವರಣೆಗಾರರ ಮುಖಾಂತರ ಇಲ್ಲಿ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡಿಸಿ ಭಕ್ತಾದಿಗಳ ಅನುಕೂಲಕ್ಕಾಗಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇವೆ. ಈಗ ಒಂದು 21ನೇ ಸುತ್ತಿನ ಪಾದಯಾತ್ರೆಯನ್ನು ಮಾಡಿರುವ ಒಂದು ಸವಿ ನೆನಪಿಗಾಗಿ ನನ್ನ ಜೊತೆಗಾರ ಶ್ರೀ ಮಲ್ಲಿಕಾರ್ಜುನ ಮತ್ತು ನಾನು ಅಂದರೆ ಶ್ರೀ ಸತೀಶ್ ಕುಮಾರ್, ಶ್ರೀ
ಪುಟ್ಟಮ್ಮ ಗುಂಡಪ್ಪನವರ ಸಹೋದರನ ಶ್ರೀ ಗೋಪಾಲಪ್ಪ ಮತ್ತು ವೆಂಕಟಮ್ಮನವರ ಮಗನಾದ ಸತೀಶ್ ಕುಮಾರ್ ಆಗ ನನ್ನ ಇಲಾಖೆಯಲ್ಲಿ ನನ್ನ ವೃತ್ತಿ ಜೀವನ ಆರಂಭವಾದಾಗಿನಿಂದ ಈ ತಾಯಿಯ ಸೇವೆ ಮಾಡಲು ಒಂದು ಅವಕಾಶ ಬೇಕಾಗಿತ್ತು. ಈ ತಾಯಿಯ ಇಚ್ಛೆಯಂತೆ, ಆಶೀರ್ವಾದದಂತೆ, ಅನುಗ್ರಹದಂತೆ ಇಲ್ಲಿ ಸೇವೆ ಮಾಡ್ತಾ ಬಂದಿದ್ದೀನಿ. ಈಗ 21ನೇ ಸುತ್ತಿನ ಸವಿನೆನಪಿಗಾಗಿ ಒಂದು ಮುಕ್ತಾಯ ಹಂತದಲ್ಲಿ ಒಂದು ಪೂಜೆಯನ್ನು ಸಹ ನೆರವೇರಿಸಲಾಗುತ್ತದೆ. ಆರಂಭಿಸಿದ್ದೆವೋ ಅದೇ ಸ್ಥಳದಲ್ಲಿ ಇದೊಂದು ಪೂಜೆಯನ್ನು ಮಾಡಿ 21 ಗಂಟೆ ಘಂಟಾನಾದವನ್ನು ಹೊಡೆಯುವ ಮುಖಾಂತರ ಈ ದಿನದ ಪೂಜೆಯನ್ನು ಮುಕ್ತಾಯ ಮಾಡಲು ಬಯಸುತ್ತಿದ್ದೇನೆ. ನಮ್ಮ ಮಾಹಿತಿಗಳು, ಭಕ್ತಾದಿಗಳ ಮಾಹಿತಿಗಾಗಿ ಮುಂದಿನ ದಿನಗಳಲ್ಲಿ ಇದೊಂದು ಮಹಾಕ್ಷೇತ್ರ ಆಗಬೇಕು. ಸಾರ್ವಜನಿಕರ ಉಪಯೋಗಕ್ಕಾಗಿ ದೇವಸ್ಥಾನ ಅಂದರೆ ಧರ್ಮ ಮಾತ್ರ, ಧರ್ಮ ಎಲ್ಲ ದೇವಸ್ಥಾನ ಧರ್ಮ ಅಂತಾರೆ. ಧರ್ಮದ ತಳಹದಿಯಲ್ಲಿ ಇಲ್ಲಿ ಭಕ್ತಾದಿಗಳಿಗೆ ಅನುಕೂಲವಾಗುವಂತಹ ಸಾಕಷ್ಟು ಸ್ಥಳವೂ ಇದೆ. ಅದನ್ನು ಭಕ್ತಾದಿಗಳು ಬಳಸಿಕೊಳ್ಳಬೇಕು. ಧರ್ಮ ಅಂತಂದರೆ ಬರೀ ದೇವರ ಪೂಜೆ ಮಾಡಿ, ಸಾಕಷ್ಟು ಜನ ಹೇಳ್ತಾರೆ ಧರ್ಮ ಅಂತಂದರೆ ದೇವ್ರ ಪೂಜೆ ಮಾಡಿ ಎಲ್ಲ ಕಳ್ಕೊತೀರಿ, ನಾವು ನಾಸ್ತಿಕರು ಮತ್ತೊಂದು ಇರ್ತಾರೆ. ಬಟ್ ಧರ್ಮದ ತಳಹದಿಯಲ್ಲಿ, ಧರ್ಮದ ಒಂದು ಪ್ರಾತಿನಿಧ್ಯದಲ್ಲಿ ಇದನ್ನು ದೇವ್ರ ಪೂಜೆ ಮಾಡಿ ಇಲ್ಲಿ ಸ್ಥಳವನ್ನು ಭಕ್ತಾದಿಗಳೆಲ್ಲ ಬಳಸಿಕೊಳ್ಳಬೇಕಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಇವತ್ತು 21ನೇ ಸುತ್ತು ಹಾಕಿ ಒಂದು ಭಕ್ತರ ಇಚ್ಛೆಗಳನ್ನೆಲ್ಲ ನೆರವೇರಿಸುವ ಎಂದಿಗೆ ಶ್ರೀ ಕ್ಷೇತ್ರ ಅನ್ನುವುದನ್ನು ಧರ್ಮದ ಸಂಕೇತದ ಜೊತೆಗೆ ಪ್ರತಿಯೊಂದು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸುವ ಒಂದು ಸ್ಥಳವಾಗಿದೆ. ದೈವಿಚ್ಛೆ, ದೈವಾನುಗ್ರಹ ಹೇಗಿರುತ್ತದೋ ಹಾಗೆ ನಡೆಯಲಿ. ಶ್ರೀ ಪಿಪಿಟಿ ಕ್ಷೇತ್ರದ ಆವರಣವನ್ನು 21 ಸುತ್ತುಗಳ ಕಾಲ ಪಾದಯಾತ್ರೆ ಮೂಲಕ ಪ್ರದಕ್ಷಿಣೆ ಹೊಂದಿರುವ ಪ್ರಯುಕ್ತವಾಗಿ 21 ಬಾರಿ ಗಂಟೆಯನ್ನು ಪ್ರಾಥಮಿಕವಾಗಿ ಮೊದಲನೇ ಸುತ್ತು ಆರಂಭವಾದಾಗ 1 ಗಂಟೆ, 1, 2, 3, 4 ಈ ತರಹ 20 ಸುತ್ತುಗಳನ್ನು ಪ್ರದಕ್ಷಿಣೆ ಮಾಡಿ 21ನೇ ಸುತ್ತಿನ ಪ್ರತೀಕವಾಗಿ 21 ಬಾರಿ ಗಂಟೆಯನ್ನು ಹೊಳೆಯುತ್ತಿದ್ದೇವೆ. ಈ ತಾಯಿ ಶ್ರೀ ಪಿರಿಯಾಪಟ್ಟಣದ ಮೂಲ ದೇವತೆ ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರಿಂದ ನಿರ್ಮಾಣವಾಗಿರತಕ್ಕಂತಹ ಒಂದು ಪವಿತ್ರವಾದ ಸ್ಥಳ. ಅವರ ದೂರಾಲೋಚನೆ, ಅವರ ಭವಿಷ್ಯದ ಭಕ್ತಾದಿಗಳ ಅನುಕೂಲಕ್ಕಾಗಿ ಒಂದು ದೇವಸ್ಥಾನ. ಈ ಮೂಲ ದೇವಸ್ಥಾನ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಈ ದೇವಸ್ಥಾನ ಚಿಕ್ಕದಾಗಿರ್ಬೋದು, ಬಟ್ ಈ ಮೂಲ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇವತ್ತು ನಾವು ಇಲ್ಲಿ ನೆಲೆಸಿ ಈ ಸ್ಥಳದಲ್ಲಿ ಪೂಜೆ ಮಾಡ್ತಾ ಇರೋದು ನಮ್ಮೆಲ್ಲರ ಪುಣ್ಯ ಅಂತಲೇ ನಾವು ಭಾವಿಸ್ತೀವಿ. ಇದು ಒಂದು ಪವಿತ್ರವಾದ ನೋಡಿ
ತಮಗೆ ಆಗಲೇ ಹೇಳಿದೆ ನಾನು. ಈ ಮೂಲ ದೇವಸ್ಥಾನ ಶ್ರೀ ಪಿರಿಯಾಪಟ್ಟಣ ನಮ್ಮ ಮೂಲ ದೇವಸ್ಥಾನದ ಸ್ವಇಚ್ಛೆಯಂತೆ ಒಂದು ನಿಂಬೆ ಗಿಡ, ಇಲ್ಲಿ ಕೆಲವೊಂದು ವಾಸ್ತವಿಕತೆ ಇದೆ, ಈ ವಾಸ್ತು ಇದೆ. ಈ ನಿಂಬೆ ಗಿಡವು ಸಹ ಇಲ್ಲಿ ಬೆಳೆದಿದೆ. ಒಂದು ನಿಂಬೆ ಗಿಡ, ಒಂದು ಬಿಲ್ವಾರದ ಮರ, ಬನ್ನಿ ಮರ, ಬಿಳಿ ಎಕ್ಕದ ಗಿಡ, ಹತ್ತಿ ಹೂವಿನ ಗಿಡ, ಈ ಥರ ಇಲ್ಲಿ ನೆಲೆಯಾಗಿದೆ. ಭಾಳ ಸುಂದರವಾದ ಒಂದು ಪವಿತ್ರವಾದ ಸ್ಥಳ ಇದು. ಎಲ್ಲರೂ ಸಹ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಕೈಗೊಳ್ಳಬೇಕೆಂದು ಮನವಿ. ಇಲ್ಲಿ ಒಂದು ವಿಶಾಲವಾದ ಅರಳಿ ಮರ ಇದೆ, ತಾವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಪ್ರತಿಯೊಬ್ಬರ ಭಕ್ತಾದಿಗಳು ಎಲ್ಲ ಈ ಸ್ಥಳದನ್ನು ಒಂದು ತಮ್ಮ ಭವಿಷ್ಯದ ಧರ್ಮ ಒಂದೇ ಅಲ್ಲ, ಇಲ್ಲಿ ದೇವರ ಒಂದು ಸಾನ್ನಿಧ್ಯದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿಸುವಂಥ ಸ್ಥಳ.